ಈ ಅಭಿಷೇಕ್ ಬ್ಯಾನರ್ಜಿ ಇದ್ದಾರಲ್ಲ, ಇವ್ರಿಗೆ ಚಿನ್ನದ ತಟ್ಟೆಯಲ್ಲಿ ಅಧಿಕಾರವನ್ನು ಇಟ್ಬಿಟ್ಟು ಕೊಟ್ಟಿರೋದು ಮಮತಾ ದೀದಿ. ಈತ ಏನು ಮೂಲದಿಂದ ರಾಜಕೀಯದಲ್ಲಿ ಕಷ್ಟಪಟ್ಟು ಜನಗಳ ಸೇವೆ ಮಾಡಿ ಬೆಳೆದು ಬಂದಿರೋಂಥ ನಾಯಕ ಅಲ್ಲ. ರಾಹುಲ್ ಗಾಂಧಿಗೆ ಹೆಂಗೆ ಚಿನ್ನದ ತಟ್ಟೆಯಲ್ಲಿಟ್ಟು ಕಾಂಗ್ರೆಸ್ನ ಸಮಸ್ತ ಅಧಿಕಾರವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಈತನಿಗೂ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈತನಿಗೆ ಜನರ ಕಷ್ಟ ಸುಖ ಗೋಳಾಟ ಯಾವುದು ಗೊತ್ತಾಗಲ್ಲ. ಹಾಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೆಂಗೆ ಒಡೆದು ಇಬ್ಬಾಗಿ ಚೂರಾಗೋಯ್ತೋ, NCP ಪಕ್ಷ ಹೆಂಗೆ ಒಡೆದೋಗಿ ಇಬ್ಬಾಗಿ ಚೂರಾಯಿತೋ, ಅದೇ ಥರನಾದಂತಹ ಸೂಕ್ಷ್ಮ ಬೆಳವಣಿಗೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು ಮಮತಾ ದೀದಿಯಿಂದ ಪಕ್ಷದ ಚಿಹ್ನೆ ಮತ್ತು ಅಧಿಕಾರವನ್ನೇ ಕಸಿದುಕೊಂಡು ಮಮತಾ ದೀದಿಯನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ರೋಚಕ ಬೆಳವಣಿಗೆಯಾಗಿ ನಡೀತಾ ಇರ್ತಕ್ಕಂಥದ್ದು. ಆದರೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಆಗಿದ್ದು ಪ್ರಜಾತಂತ್ರ ವ್ಯವಸ್ಥೆಯಿಂದ ನೋಡುವಾಗ ತುಂಬ ಕೆಟ್ಟ ನಿರ್ಧಾರ ಜನಗಳು ತೊಗೊಂಡಿರೋದು. ಇದನ್ನು ನಾವ್ಯಾರು ಸಮರ್ಥನೆ ಮಾಡೋಕ್ಕೆ ಹೋಗಬಾರ್ದು. ಆದರೆ ನೊಂದು ಬೆಂದಂತಹ ಜನಗಳನ್ನು ಕಿತ್ತು ತಿಂದು ಇವರು ಹೊಟ್ಟೆಗಳನ್ನು ಒಡಲುಗಳನ್ನು ದೊಡ್ಡದಾಗಿ ಮಾಡ್ಕೊಳ್ತಿದ್ರಲ್ಲ, ಆ ದೃಷ್ಟಿಕೋನದಿಂದ ನೋಡುವಾಗ ಆ ಬೆಳವಣಿಗೆ ಸರಿಯಾಗಿದೆ. ಮೊಟ್ಟೆ ಕಲ್ಲು ಚೊಪ್ಪಲಿ ಕಳ್ಳ ಅಂತೆಲ್ಲ ಹೇಳಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಮಾಡ್ತಾರೆ. ಆದರೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಮಾಡಿರೋ 5 ಜನನ ಬಂಧಿಸಿರುವಾಗ ಅಲ್ಲಿ ಹೊರಗಡೆ ಬಂದಿರೋವಂಥ ವಿಷಯನೇ ತುಂಬ ರೋಚಕವಾಗಿದೆ. ಲವ್ಲಿ ಮೈತ್ರಾ ಅಂತ ಹೇಳುವಂಥ ಒಬ್ಬಳು ಶಾಸಕಿಯ ಕೈವಾಡ ಇದರಿಂದ ಇದೆ ಅಂತ ಹೇಳುವಂಥ ವಿಷಯ. ರಾಹುಲ್ ಗಾಂಧಿ ಅವ್ರಿಗೆ ಈ ಎಲ್ಲ ವಿಷಯಗಳು ಒಂಥರ ಕುತೂಹಲಕಾರಿಯಾಗಿ ಕಾಣ್ತಿದೆ. ನನಗೊಂದು ಉತ್ತಮವಾದ ಅವಕಾಶ ಸಿಕ್ತು ಅಂತ ಹೈದರಾಬಾದಕ್ಕೆ ಕಳಿಸಿ ಅಭಿಷೇಕ್ ಬ್ಯಾನರ್ಜಿನ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಕಲ್ಯಾಣ್ ಬ್ಯಾನರ್ಜಿ ಸಂಸತ್ ಭವನದಲ್ಲಿ ಎಂಥ ಹುಚ್ಚಾಟ ಅಂದರೆ, ಈತನ ಬಾಯಿ ತೆಗೆದ್ರೆ ಬಾಯಿ ಮುಚ್ಚಿಸೋದೇ ದೊಡ್ಡ ಕೆಲಸ ಆಗಿತ್ತು. ಹೇಳೋದೆಲ್ಲ ಬರೀ ವಿವಾದಾತ್ಮಕ ವಿಷಯಗಳನ್ನೇ. ಈತ ಸಂಸತ್ ಭವನದೊಳಗಡೆ ಈ ಕಿತ್ ಅಂತ ಕುಚೇಷ್ಟೆ ಮಾಡಿದ್ದ, ಮಿಮಿಕ್ರಿಗಳು ಮಾಡಿದ್ದ. ಈತನಿಗೂ ಕೂಡ ಹಲ್ಲೆ ಆಯಿತು. ಕಿರಾತಕರು ಕಟ್ಮನಿ ತಿಂದು ತೇಗಿದ್ರಲ್ಲ ಈ ಕಿರಾತಕರು, ಇವ್ರ ಹೊಟ್ಟೆ ಒಡೆದೋಗಂಗಾಗಿದೆಯಲ್ಲ ಈಗ, ಅದಕ್ಕೆ ಜನ ಎಲ್ಲಿ ನಮ್ಮ ಮೇಲೆ ಮುಗಿ ಬೀಳ್ಬಿಡ್ತಾರೋ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಯಾರ್ಯಾರ ಹತ್ರ ತಿಂದು ತೆಗಿದ್ರೋ ಅವ್ರನ್ನೆಲ್ಲ ಅಮ್ಮ ಬನ್ನಿ ಅಣ್ಣ ಬನ್ನಿ ಅಂತ ಕರೆದುಬಿಟ್ಟು ಆ ದುಡ್ಡುಗಳನ್ನ ಕಂತೆ ರಸ್ತೆಯಲ್ಲಿ ಇಟ್ಕೊಂಡು ವಿಡಿಯೋ ಬೇರೆ ಮಾಡಿಕೊಂಡು ಅವ್ರ ಹತ್ರ ವಾಪಸ್ ಕೊಟ್ಬಿಟ್ಟು ಅವ್ರುಗಳಿಗೆ ಸಹಿಯನ್ನು ಮಾಡಿಕೊಡ್ತಿದ್ದಾರೆ. ಅಂದರೆ ಇಂಥ ಕಿರಾತಕರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇನ್ನೂ ಉಳಿದಿದ್ದಾರೋ ಅನ್ನೋವಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಿರ್ತಕ್ಕಂಥದ್ದು ಸ್ನೇಹಿತರೆ. ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಲಂಚ ಅಂತ ಹೇಳ್ತಾರೆ. ಹಂಗಾಗಿ ಲಂಚ ಇಲ್ಲದೆ ಮಂಚ ಏರದೆ ಇರೋ ಅಂಥ ಕಳ್ಳನ ಮಕ್ಕಳು ಇವರು ಅಂತಲೇ ನಾವು ಹೇಳ್ಬೋದು. ಏನು ಭಯ ಇಲ್ಲ ಇದರಲ್ಲಿ, ಕಳ್ಳರು ಇವರು ಅಂತಲೇ ನಾವು ನೇರವಾಗಿ ಹೇಳ್ಬೋದು. ಏನು TMCಯ ಕಚೇರಿಗಳು ಖಾಲಿ ಬಿದ್ದಿದ್ದಾವೆ, ಅಲ್ಲಿನ ನಾಯಕರುಗಳ ಮನೆಗಳ ಮೇಲೆ ಇವತ್ತು ಏನು ರೈಡ್ಗಳು ನಡೀತಿದೆ, ಅದು ಎಷ್ಟು ಮಟ್ಟಿಗಿನ ವ್ಯಾಪಕವಾದಂಥ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು, ಜನರು ದುಡ್ಡನ್ನು ಯಾವ ರೀತಿ ದರೋಡೆಕೋರರು ಲೂಟಿ ಮಾಡಿದ್ರು ಅನ್ನೋದು ನೋಡ್ರೇ ಬೆಚ್ಚಿ ಬೀಳುವಂಥ ಸಂಗತಿ. ನೆಲಗಳಾಗಿದ್ರೆ ಶಾಸಕರದು ಜಮೀನುಗಳಲ್ಲಿ ಅಲ್ಲೆಲ್ಲ ನೋಟ್ಗಳನ್ನ ತುಂಬಿಟ್ಟಿದ್ದಾರೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕಟ್ಮನಿ ಕಕ್ಕುತ್ತಿರುವ ಕಿರಾತಕರು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಮೇ 4ನೇ ತಾರೀಕು ಪಶ್ಚಿಮ ಬಂಗಾಳದ ಫಲಿತಾಂಶ ಹೊರಗಡೆ ಬಂತು. BJP ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಸುಬೇಂದು ಅಧಿಕಾರಿ ಅವರು ರೋಚಕವಾದ ನಿರ್ಣಯಗಳನ್ನು ಕೈಗೊಳ್ಳೋದ್ರ ಮುಖಾಂತರ ಪಶ್ಚಿಮ ಬಂಗಾಳವನ್ನು ಮರುಹಳಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲರೂ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ಳೇಬೇಕು. ಕಾರಣ ಯಾಕೆ ಅಂತ ಹೇಳಿದ್ರೆ, ಅಕ್ರಮ ವಲಸಿಗರು ಇವತ್ತು ದೇಶದಿಂದ ಹೊರಗಡೆ ಅಟ್ಟುವಂಥ ಕೆಲಸ ಆಗ್ತಾಯಿದೆ. ಬಾರ್ಡರನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಾಯಿದೆ. ಬಾರ್ಡರ್ಗೆ ಏನು ಭೂಮಿ ಬೇಕಾಗಿತ್ತೋ ಗಡಿಗೆ ಅದನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ. ಮತ್ತು ಯಾರ್ಯಾರು ಅಕ್ರಮವಾಗಿ ಸರ್ಕಾರಿ ಸವಲತ್ತುಗಳನ್ನು ತೊಗೊತಾ ಇದ್ರೋ ಅದನ್ನು ಮರಳಿ ವಾಪಸ್ ಪಡೆಯುವಂಥ ಕೆಲಸಗಳಾಗ್ತಾಯಿದೆ. ಇದೆಲ್ಲದರ ನಡುವೆ ಒಂದು ರಾಜಕೀಯ ಬೆಳವಣಿಗೆ ಪಶ್ಚಿಮ ಬಂಗಾಳದ್ದು ಅಷ್ಟು ತೃಪ್ತಿದಾಯಕವಲ್ಲ ಅಥವಾ ಹೌದು ಅನ್ನುವಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಸಂಸದನನ್ನು ಹಿಡ್ಕೊಂಡು ರಸ್ತೆ ಮಧ್ಯದಲ್ಲಿ ಒಡೆಯೋದು ಅಂತ ಆರೋಗ್ಯಕರವಾದ ಪರಿಸ್ಥಿತಿ ಅಲ್ಲ. ಆದರೆ ಇದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಿಂದ ನೋಡುವಾಗ ಇದು ಪ್ರತಿಯೊಂದು ಪಕ್ಷಕ್ಕೂ ಕೂಡ ಪಕ್ಷಾತೀತವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪಕ್ಷಾತೀತವಾಗಿ ಜನರನ್ನು ಹೆಚ್ಚಿಗೆ ಗೋಳಾಕ್ಕೊಂಡ್ರೆ ಎಂಥ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ಒಂದು ಬೆಳವಣಿಗೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಿದೆ. ಆ ದೃಷ್ಟಿಕೋನದಿಂದ ನೋಡುವಾಗ ಇದು ತೃಪ್ತಿದಾಯಕ.
ವಿಷಯ ಏನು ಅಂತ ಹೇಳಿದ್ರೆ, ಡೈಮಂಡ್ ಹಾರ್ಬರ್ನ ಸಂಸದ ಆಗಿರುವಂಥ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿ ಒಬ್ಬ ಸಂತ್ರಸ್ತ, ಅಂದರೆ ಚುನಾವಣೆ ಆದಮೇಲೆ ಅಲ್ಲಿ ಯಾರ್ದೋ ಒಂದು TMC ಕಾರ್ಯಕರ್ತನ ಮೇಲೆ ಇದಾಗಿರುತ್ತೆ, ಅವ್ರ ಮನೆಗೆ ಇವರು ಹೋಗುವಾಗ ಮೊಟ್ಟೆ, ಕಲ್ಲು, ಚೊಪ್ಪಲಿ, ಕಳ್ಳ ಅಂತೆಲ್ಲ ಹೇಳಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಮಾಡ್ತಾರೆ. ಆದರೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಮಾಡಿರೋ 5 ಜನನ ಬಂಧಿಸಿರುವಾಗ ಅಲ್ಲಿ ಹೊರಗಡೆ ಬಂದಿರೋವಂಥ ವಿಷಯನೇ ತುಂಬ ರೋಚಕವಾಗಿದೆ. ಲವ್ಲಿ ಮೈತ್ರಾ ಅಂತ ಹೇಳುವಂಥ ಒಬ್ಬಳು ಶಾಸಕಿಯ ಕೈವಾಡ ಇದರಿಂದ ಇದೆ ಅಂತ ಹೇಳುವಂಥ ವಿಷಯ. ಯಾಕೆಂದರೆ TMCಯ ಪಕ್ಷದೊಳಗಡೆ ಭಿನ್ನಮತ ಏರ್ಪಟ್ಟಿದೆ ಅನ್ನೋದು ಕೆಲವು ವಿಷಯಗಳಿಗೆ. ಹಾಗಾಗಿ ಇದು ಒಂದು ಭಾಗ. ಆದರೆ ಕಲ್ಯಾಣ್ ಬ್ಯಾನರ್ಜಿ ಈತ ಸಂಸತ್ ಭವನದಲ್ಲಿ ಎಂಥ ಹುಚ್ಚಾಟ ಅಂದರೆ, ಈತನ ಬಾಯಿ ತೆಗೆದ್ರೆ ಬಾಯಿ ಮುಚ್ಚಿಸೋದೇ ದೊಡ್ಡ ಕೆಲಸ ಆಗಿತ್ತು. ಹೇಳೋದೆಲ್ಲ ಬರೀ ವಿವಾದಾತ್ಮಕ ವಿಷಯಗಳನ್ನೇ, ಅರ್ಥಪೂರ್ಣ ಚರ್ಚೆಯಲ್ಲಿ ಇವರು ಭಾಗವಹಿಸುವಂಥ ಯಾವುದೇ ಮನಸ್ಥಿತಿಯನ್ನು ಹೊಂದಿರಲಿಲ್ಲ. ಈತ ಒಂದು ಹುಚ್ಚಾಟವನ್ನು ಮೆರೆದಿದ್ದ. ಈ ನಮ್ಮ ಮಮತಾ ಬೇಗಮ್ ಅವರೇ ಮಾಡಿದ್ರಲ್ಲ, ಹುಂಬ ರಂಬ ರಂಬ ಗಂಬ ಗಂಬ ಜಂಬ ಜಂಬ ಅಂತ ಏನು ಒಂದು ಕುಚೋದ್ಯದ ಮಾತುಗಳನ್ನ ವೇದಿಕೆಯಲ್ಲಿ ಆಡ್ತಾಯಿದ್ರು, ಹಂಗೆ ಈತ ಸಂಸತ್ ಭವನದೊಳಗಡೆ ಕಿತ್ ಅಂತ ಕುಚೇಷ್ಟೆ ಮಾಡಿದ್ದ, ಮಿಮಿಕ್ರಿಗಳು ಮಾಡಿದ್ದ. ಉಪರಾಷ್ಟ್ರಪತಿಗಳು ವಿರುದ್ಧವಾಗೆಲ್ಲ ಮಿಮಿಕ್ರಿಗಳು ಮಾಡೋ ಮುಖಾಂತರ ತುಂಬ ಒಂದು ಕೆಟ್ಟವಾದಂಥ ರಾಜಕೀಯ ವಾತಾವರಣವನ್ನು ನಿರ್ಮಾಣ ಮಾಡೋವಂಥ ಮನುಷ್ಯ ಈತನಿಗೂ ಕೂಡ ಹಲ್ಲೆ ಆಯಿತು. ಆದರೆ ಈ 2 ಘಟನೆಗಳನ್ನು ನೋಡಿ ಅಲ್ಲಿರುವಂಥ TMCಯ ನಾಯಕರು ಅನ್ಬೇಕಾ ಅಥವಾ ಇವ್ರನ್ನ ಕಿರಾತಕರು ಅನ್ಬೇಕಾ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಆಗಿದ್ದು ಪ್ರಜಾತಂತ್ರ ವ್ಯವಸ್ಥೆಯಿಂದ ನೋಡುವಾಗ ತುಂಬ ಕೆಟ್ಟ ನಿರ್ಧಾರ ಜನಗಳು ತೊಗೊಂಡಿರೋದು. ಇದನ್ನು ನಾವ್ಯಾರು ಸಮರ್ಥನೆ ಮಾಡೋಕ್ಕೆ ಹೋಗಬಾರ್ದು. ಆದರೆ ನೊಂದು ಬೆಂದಂತಹ ಜನಗಳನ್ನು ಕಿತ್ತು ತಿಂದು ಇವರು ಒಡಲುಗಳನ್ನು ದೊಡ್ಡದಾಗಿ ಮಾಡ್ಕೊಳ್ತಿದ್ರಲ್ಲ, ಆ ದೃಷ್ಟಿಕೋನದಿಂದ ನೋಡುವಾಗ ಆ ಬೆಳವಣಿಗೆ ಸರಿಯಾಗಿದೆ. ಇದು BJPಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮುಂದೆ ಎಚ್ಚರಿಕೆಯ ಕರೆಗಂಟೆ. ಯಾಕೆ ಅಂದರೆ ಜನ ನಮಗಿವಾಗ ಅಧಿಕಾರವನ್ನು ಕೊಟ್ಟಿದ್ದಾರೆ, ಭ್ರಷ್ಟಾಚಾರವನ್ನು ಮಾಡದೆ ಅವರ ಅಳಲುಗಳಿಗೆ ನಾವು ಸ್ಪಂದಿಸಿದಾಗ ಮಾತ್ರ ಜನ ನಮ್ಮ ಜೊತೆಯಲ್ಲಿರ್ತಾರೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕೆಂದರೆ 30 ವರ್ಷಗಳ ಕಾಲ, 3 ದಶಕಗಳಿಗೂ ಹೆಚ್ಚಿನ ಕಾಲ ಕಮ್ಯುನಿಸ್ಟರ ಕೈಯಲ್ಲಿ ನಲಿಗಿ ಹೋದಂಥ ಪಶ್ಚಿಮ ಬಂಗಾಳದ ಜನರು 15 ವರ್ಷ TMCಯ ಗೂಂಡಾಗಳ ಕೈಗಳಗಡೆ ಗೂಂಡಾ ಸಿಂಡಿಕೇಟ್ ಅಂತಲೇ ಇವತ್ತು ಪ್ರಚಲಿತದಲ್ಲಿರ್ತಕ್ಕಂಥದ್ದು TMC ಅನ್ನೋದು ಒಂದು ರಾಜಕೀಯ ಪಕ್ಷವೇ ಅಲ್ಲ, ಅದೊಂದು ಗೂಂಡಾ ಸಿಂಡಿಕೇಟ್ ಅಂತ ಇವತ್ತು ದೇಶದಾದ್ಯಂತ ಜನರು ಮಾತಾಡ್ತಾ ಇರೋದು. ಅಂಥ 15 ವರ್ಷಗಳ ಕಾಲ ಗೂಂಡಾ ಸಿಂಡಿಕೇಟ್ನ ಕೈ ಕೆಳಗಡೆ ನಲುಗಿ ಹೋದಂಥ ಜನ ಇವತ್ತು TMCಯ ನಾಯಕರನ್ನ ಕಂಡ್ರೆ ಅಟ್ಟಾಡಿಸಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಈ ಎಲ್ಲ ವಿಷಯಗಳು ಒಂಥರ ಕುತೂಹಲಕಾರಿಯಾಗಿ ಕಾಣ್ತಿದೆ. ನನಗೊಂದು ಉತ್ತಮವಾದ ಅವಕಾಶ ಸಿಕ್ತು ಅಂತ ಹೈದರಾಬಾದಕ್ಕೆ ಕಳಿಸಿ ಅಭಿಷೇಕ್ ಬ್ಯಾನರ್ಜಿನ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಇದು ಒಂಥರ ವಿಪರ್ಯಾಸವಾಗಿದೆ. ಏನಕ್ಕೆ ಅಂತೇಳಿದ್ರೆ, ಅಭಿಷೇಕ್ ಬ್ಯಾನರ್ಜಿನ ತೊಗೊಂಡೋಗಿ ಅಲ್ಲಿಟ್ಟು ಇವ್ರದ್ದು ಯಾವುದ್ಯಾವುದು ಕೇಸ್ಗಳು ಬರ್ತಾವಲ್ಲ ಆಚೆಗಡೆ, ಆವಾಗ ಪೊಲೀಸವರು ಯಾವುದೇ ಕ್ರಮ ತಗೊಳ್ಳದೆ ಇದ್ದಂಗೆ, ಹೆಂಗೆ ಈ ಪವನ್ ಖೇರಡನ ತೊಗೊಂಡೋಗಿ ಅಲ್ಲಿ ಇದು ಮಾಡಿದ್ರಲ್ಲ, ನಮ್ಮ ಹೇಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ ಮೇಲೆ 3 ಪಾಸ್ಪೋರ್ಟ್ ಇಟ್ಕೊಂಡಿರೋಂಥ ಆಪಾದನೆ ಮಾಡಿದ್ರಲ್ಲ, ಆರೋಪವನ್ನು ಮಾಡಿದ್ರಲ್ಲ, ಆವಾಗ ಮೊಕದ್ದಮೆ ಆಯ್ತಲ್ಲ, ಅವಾಗ ಹೋಗಿ ಹೈದ್ರಾಬಾದ್ನಲ್ಲಿ ಇವರು ಕೋರ್ಟಲ್ಲಿ ಇದನ್ನು ಮಾಡಿಕೊಂಡು ಬೇಲನ್ನು ತೊಗೊಂಡಿದ್ರು. ಆ ರೀತಿಯಾಗಿ ಅಭಿಷೇಕ್ ಬ್ಯಾನರ್ಜಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಈ ಥರ ಕರೀತಿದ್ದಾರೆ ಅನ್ನೋಂಥ ಅನುಮಾನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಆಗಲಿ, ಈ ಹಲ್ಲೆ ಒಂದು ಭಾಗ ಆದ್ರೂ ಈಗ ಬೆದರಿ ಹೋದಂಥ TMCಯ ನಾಯಕರುಗಳು ಏನಿದ್ರು, ಕೆಳಮಟ್ಟದ ನಾಯಕರು, ಇವರು ಕಟ್ ಮನಿಯನ್ನು ಜನಗಳ ಎದುರುಗಡೆ ಕಕ್ತಿಯಾರಿ ಕಿರಾತಕರು. ಹಂಗಂದರೆ ಕಟ್ ಮನಿ ಅಂದರೆ ಏನು ಅನ್ನೋಂಥ ವಿಷಯನ ನಾವು ತಿಳ್ಕೊಳ್ಳೋಣ. ಉದಾಹರಣೆಗೆ, ಇವಾಗ ಒಬ್ಬ ನಾಗರಿಕ, ಜನಸಾಮಾನ್ಯ ವ್ಯಕ್ತಿ ಯಾವುದೋ ಸರ್ಕಾರಿ ಸವಲತ್ತನ್ನು ತೊಗೊಳಕ್ಕೆ ಒಂದು ಸರ್ಕಾರಿ ಕಚೇರಿಗೆ ಹೋಗ್ತಾನೆ, ಅಥವಾ ಒಬ್ಬ ರಾಜಕೀಯ ನಾಯಕ ಅಥವಾ ಆಡಳಿತದಲ್ಲಿರುವಂಥ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ, ಶಾಸಕನ ಹತ್ರನೋ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ರನೋ. ಅವನೇನು ಮಾಡ್ತಾನೆ ಅಂದರೆ, ನಿನಗಿವಾಗ ಒಂದು 500 ರೂಪಾಯಿ 600 ರೂಪಾಯಿ ಬರುತ್ತೆ ಸರ್ಕಾರದಿಂದ ಸವಲತ್ತು ಅಂದರೆ, ಅದರಲ್ಲಿ ನನಗೆ ಇಂತಿಷ್ಟು ಪ್ರಮಾಣದ ಹಣವನ್ನು ಕೊಡಬೇಕು ನೀನು. ಅಂದರೆ 500 ರೂಪಾಯಿ ನಿನಗೆ ಸವಲತ್ತು ಬರುತ್ತೆ ಅಂದರೆ 100 ರೂಪಾಯಿ ನನಗೆ ಕೊಡಬೇಕು ಅಂತ. ಇದನ್ನು ಕಟ್ ಮನಿ ಅಂತ ಕರೀತಾರೆ. ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಲಂಚ ಅಂತ ಹೇಳ್ತಾರೆ. ಹಂಗಾಗಿ ಲಂಚ ಇಲ್ಲದೆ ಮಂಚ ಏರದೆ ಇರೋ ಅಂಥ ಕಳ್ಳನ ಮಕ್ಕಳು ಇವರು ಅಂತಲೇ ನಾವು ಹೇಳ್ಬೋದು. ಏನು ಭಯ ಇಲ್ಲ ಇದರಲ್ಲಿ, ಕಳ್ಳರು ಇವರು ಅಂತಲೇ ನಾವು ನೇರವಾಗಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, 24 ಪರಗಣ ಜಿಲ್ಲೆ ಇರ್ಬೋದು, ಕೋಲ್ಕತ್ತಾದಲ್ಲಿರ್ಬೋದು, ಇಲ್ಲೆಲ್ಲ ಇವತ್ತು ಏನು TMCಯ ಕಚೇರಿಗಳು
ಖಾಲಿ ಬಿದ್ದಿದ್ದಾವೆ. ಅಲ್ಲಿನ ನಾಯಕರುಗಳ ಮನೆಗಳ ಮೇಲೆ ಇವತ್ತು ಏನು ರೈಡ್ಗಳು ನಡೀತಿದೆ, ಯಾರ್ಯಾರು ಗೂಂಡಾ ಸಿಂಡಿಕೇಟನ್ನು ನಡೆಸ್ತಿದ್ರು ಅವ್ರುಗಳ ಅರೆಸ್ಟ್ ಆಗ್ತಿದೆ, ಅವ್ರುಗಳ ಹತ್ರ ಸಿಗ್ತಾ ಇರೋಂಥ ಮದ್ದು ಗುಂಡುಗಳಿರ್ಬೋದು, ಎಷ್ಟು ಮಟ್ಟಿಗಿನ ವ್ಯಾಪಕವಾದಂಥ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು, ಜನರು ದುಡ್ಡನ್ನು ಯಾವ ರೀತಿ ದರೋಡೆಕೋರರು ಲೂಟಿ ಮಾಡಿದರು ಅನ್ನೋದು ನೋಡ್ರೇ ಬೆಚ್ಚಿ ಬೀಳುವಂಥ ಸಂಗತಿ. TMCಯ ಒಂದು ಕಚೇರಿ, ವಿದ್ಯಾರ್ಥಿ ವಿಭಾಗದ್ದು ಒಂದು ಕಚೇರಿಯನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರಲ್ಲಿ, ಯಾರಿಲ್ಲ. ಅದನ್ನು ಕ್ಲೀನ್ ಮಾಡಬೇಕು ಅಂತ ತೆಗೆದಾಗ ಅಲ್ಲಿ ಸೂಟ್ ಕೇಸ್ಗಳಲ್ಲಿ ನೋಡ್ತಾ ಇದ್ರೆ ರದ್ದಿಗಿನ ಕಡೆ ಆಗೋಗಿದೆ ರೀ. 500 ರೂಪಾಯಿದು, 100 ರೂಪಾಯಿದು, 200 ರೂಪಾಯಿ ನೋಟ್ಗಳು ಜನಕ್ಕೂ ತಿನ್ನಕ್ಕೆ ಬಿಡಲಿಲ್ಲ, ಇವರು ತಿನ್ನಲಿಲ್ಲ. ಅದನ್ನು ಕೊಳೆತ ಸ್ಥಿತಿಯಲ್ಲಿ ಇವತ್ತು ನೋಟ್ಗಳು ಸಿಗ್ತಿದೆ. ನೆಲಗಳಾಗಿದ್ರೆ ಶಾಸಕರದು ಜಮೀನುಗಳಲ್ಲಿ ಅಲ್ಲೆಲ್ಲ ನೋಟ್ಗಳನ್ನ ತುಂಬಿಟ್ಟಿದ್ದಾರೆ. ಹಾಗಾಗಿ ಇವಾಗ ಈ ಕಟ್ ಮನಿ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ. ಆ ಕಟ್ ಮನಿಯನ್ನು ಹಿಂದಿರುಗಿಸ್ಬಿಟ್ಟಾದರೂ ಜನಗಳ ಕೋಪವನ್ನು ಶಮನ ಮಾಡೋಣ ಅನ್ನೋವಂಥ ನಿರ್ಧಾರವನ್ನು ಈ ಕಿರಾತಕರು ಹೊಂದಿರತಕ್ಕಂಥದ್ದು. ಹಾಗಾಗಿ ಏನು ಮಾಡ್ತಿದ್ದಾರೆ ಅಂದರೆ, ಈ 24 ಪರಗಣ ಜಿಲ್ಲೆಯಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಏನು ಮಾಡ್ತಿದ್ದಾನೆ ಅಂದರೆ, ಬಬ್ಬೂತ್ ರಾಯೋ ಏನೋ ಇವನ ಹೆಸರು, ಈತ ಏನು ಮಾಡಿದ್ದಾನೆ ಅಂದರೆ 85 ಲಕ್ಷ ಹಣನ ಇವನು ವಸೂಲಿ ಮಾಡಿದ್ನಂತೆ ಜನಗಳಿಂದ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹಣ, ಮನೆಗಳನ್ನು ಕೊಡಿಸೋದಕ್ಕೆ ಅದನ್ನು ಕರೆದುಬಿಟ್ಟು, ಇದು ಒಂದು ಉದಾಹರಣೆ ಅಷ್ಟೇ. ಇವತ್ತು ಪಶ್ಚಿಮ ಬಂಗಾಳದಾದ್ಯಂತ ಇದೇ ಥರ ನಡೀತಿದೆ. ಯಾರ್ಯಾರು ಜನಗಳಿಂದ ಕಟ್ ಮನಿಯನ್ನು ವಸೂಲಿ ಮಾಡಿದ್ರೋ ಅವ್ರವ್ರನ್ನ ಕರೆಸಿ, ಜ್ಞಾಪಕ ಇದ್ದವ್ರನ್ನೆಲ್ಲ ಅವ್ರ ಹಣನ ವಾಪಸ್ ಕೊಟ್ಟು ಬಹಿರಂಗವಾಗಿ ವಿಡಿಯೋಗಳು ಮಾಡಿ ಹಾಕ್ತಿದ್ದಾರೆ ಇವರು. ಅಂದರೆ ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಲಂಚವನ್ನು ಕೊಡ್ತಕ್ಕಂಥದ್ದು ಕೂಡ ಅಪರಾಧ, ಲಂಚವನ್ನು ಪಡ್ಕೊಳೋದು ಕೂಡ ಅಪರಾಧ. ಆದರೆ ಪಶ್ಚಿಮ ಬಂಗಾಳದ ಸರ್ಕಾರ ಇದರ ನಿಟ್ಟಿನಿಂದ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಈ ಘಟನೆಗಳನ್ನೆಲ್ಲ. ಯಾಕೆಂದರೆ ಇವರು ಇಷ್ಟು ಮೊತ್ತದ ಹಣವನ್ನು ಮನೆಯಲ್ಲಿ ಹೆಂಗಿಟ್ಕೊಂಡಿದ್ರು, ಈಗ ಮರಳಿಸಿ ಯಾರೋ ಲಂಚ ಕೊಟ್ಟಿದ್ದಾರೋ ಅವ್ರಿಗೆ ವಾಪಸ್ ಕೊಡ್ತಿದ್ದಾರೆ. 50,000 1 ಲಕ್ಷ ಎಲ್ಲ ಲಂಚಗಳನ್ನು ದೋಚಿರ್ತಕ್ಕಂಥದ್ದು. ಇದು ಎಲ್ಲದನ್ನು ಮೀರಿ ಈ ಕಿರಾತರು ಕೊಕ್ತಿದ್ದಾರೆ. ಜನಗಳ ಕೋಪ ಒಂದಷ್ಟು ಶಮನ ಆಗಲಿ ಅನ್ನೋದನ್ನು ಒಂದು ಬೆಳವಣಿಗೆ ನೋಡೋದಾದರೆ, ಈ ಅಭಿಷೇಕ್ ಬ್ಯಾನರ್ಜಿಗೂ ಮತ್ತು ಕಲ್ಯಾಣ್ ಬ್ಯಾನರ್ಜಿಗೂ ಬಿದ್ದಿದ್ದ ಏಟುಗಳು ಏನಕ್ಕೆ ಅನ್ನೋಂಥ ವಿಷಯ ಇವಾಗ ತುಂಬ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಈ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೆಂಗೆ ಒಡೆದು ಇಬ್ಬಾಗಿ ಚೂರಾಗೋಯ್ತೋ, NCP ಪಕ್ಷ ಹೆಂಗೆ ಒಡೆದೋಗಿ ಇಬ್ಬಾಗಿ ಚೂರಾಯಿತೋ, ಅದೇ ಥರನಾದಂತಹ ಸೂಕ್ಷ್ಮ ಬೆಳವಣಿಗೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದು ಒಂದು ಅತಿ ಸೂಕ್ಷ್ಮ ವಿಷಯ. ಇದನ್ನೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ಈ TMC ಯಾವಾಗಲೂ ಜನರ ಒಂದು ಸಿಂಪತಿಯನ್ನು ಗಿಟ್ಟಿಸ್ಕೊಳೋದಕ್ಕೆ ಕಳ್ನಾಟಕಗಳಾಡಿರೋದು ನಾವು ನೋಡಿದ್ದೀವಿ. ಮಮತಾ ದೀದಿ ಚುನಾವಣೆಗಳು ಬಂದಾಗ ಕಾಲು ಮುರಿದೋದಂಗೆ ನಾಟಕ ಆಡೋದು, ಕೆಳಗಡೆ ಬಿದ್ದೋದಂಗೆ ನಾಟಕ ಆಡೋದನ್ನು ಮಾಡ್ತಿದ್ರು. ಈತನಿಗೆ ಮೊಟ್ಟೆಯಲ್ಲಿ ಚೊಪ್ಲಿಯಲ್ಲಿ ಎಲ್ಲ ಹೊಡೆದಿದ್ರ ಹಿಂದೆ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲಿ 80 ಶಾಸಕರ ಸಂಖ್ಯಾಬಲವನ್ನು TMC ಹೊಂದಿದೆ. ಅದರಲ್ಲಿ ಹೆಚ್ಚಿನ ಅಂಶ ಶಾಸಕರು ಇವತ್ತೇನು ಮಾಡ್ತಿದ್ದಾರೆ ಅಂದರೆ, TMC ಕರೆಯುವಂಥ ಯಾವುದೇ ಒಂದು ಸಭೆಗೆ ಹೋಗ್ತಾ ಇಲ್ಲ. ಅವರು ಮೀಟಿಂಗುಗಳಿಗೆ ಕರೆದ್ರೆ ಹೋಗ್ತಾ ಇಲ್ಲ. ಫಲಿತಾಂಶ ಹೊರಗಡೆ ಬಂದ ಮೇಲೆ ಕರೆದಂಥ ಮೊದಲನೇ ಮೀಟಿಂಗಲ್ಲಿ 20 ಜನನೂ ಉಪಸ್ಥಿತಿ ಇರಲಿಲ್ಲ. ಈಗ ಮೊನ್ನೆ ಒಂದು ಮೀಟಿಂಗನ್ನು ಕರೆದಿದ್ರು ಮಮತಾ ದೀದಿಯವರ ಸ್ವಗೃಹದಲ್ಲಿ. ಆವಾಗ ಕೇವಲ 14 ಜನ ಮಾತ್ರ ಶಾಸಕರು ಬಂದಿದ್ದರು, ಸಂಸದರು ಶಾಸಕರು ಎಲ್ಲ ಸೇರಿ 14 ಜನ ಅಷ್ಟೇ ಬಂದಿದ್ದರು. ನಿನ್ನೆ ಕೋಲ್ಕತ್ತಾದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮತ್ತು ಕಲ್ಯಾಣ್ ಬ್ಯಾನರ್ಜಿಯ ಮೇಲೆ ನಡೆದಿರೋ ಹಲ್ಲೆಯನ್ನು ಖಂಡಿಸಿ ಮಮತಾ ದೀದಿನೇ ರೋಡಿಗೆ ಬಂದು ಮೆಗಾಫೋನ್ ಇಟ್ಕೊಂಡು ಜೋರಾಗಿ ಅಬ್ಬರದ ಪ್ರತಿಭಟನೆಯನ್ನು ಮಾಡಿದ್ರು. ಅದರಲ್ಲೂ ಕೂಡ ಯಾರೂ ನಾಯಕರು ಉಪಸ್ಥಿತಿ ಇಲ್ಲ. ಹಾಗಾಗಿ ಮಮತಾ ದೀದಿ ಕೋಪ ಬಂದು ಏನು ಮಾಡಿದರು ಅಂದರೆ, 2 ಶಾಸಕರನ್ನು ಅಮಾನತ್ ಮಾಡಿಬಿಟ್ಟಿದ್ರು. ಅಂದರೆ 80 ಸಂಖ್ಯಾಬಲದಲ್ಲಿ 2ರನ್ನ ಅಮಾನತ್ ಮಾಡಿಬಿಟ್ಟಿದ್ದಾರೆ. 78 ಶಾಸಕ ಬಲವನ್ನು ಇವಾಗ ಹೊಂದಿರೋದು. ಸಂದೀಪನ್ ಸಾಹು ಅಂತ ಒಬ್ಬರು ಮತ್ತು ರಿತು ಬಾತ್ರಾ ಅನ್ನುವಂಥ 2 ಶಾಸಕರನ್ನ ಅಮಾನತ್ತು ಮಾಡಿದರು. ಈ 2 ಇವತ್ತು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಮೂಲ TMCಗರು ನಾವು ಪ್ರಾಮಾಣಿಕವಾಗೇ ಇದ್ದೀವಿ, ಹಾಗಾಗಿ ನಾವು ಪಕ್ಷದಿಂದ ಹೊರಗಡೆ ಹೋಗ್ತೀವಿ, ಅಂದರೆ 2/3 ಮೆಜಾರಿಟಿಯಿಂದ ಹೊರಗಡೆ ಹೋಗ್ತೀವಿ ಅಂತ. ಮತ್ತು ರೀಜು ದತ್ತಾ ಅಂತ ವಕ್ತಾರರಿದ್ದರು, ಇವ್ರನ್ನ ಆಲ್ರೆಡಿ ಉಚ್ಚಾಟನೆ ಮಾಡಿದ್ದಾರೆ. ಇವಾಗ ಈ ವಕ್ತಾರರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇವರು ಕೂಡ ಒಂದು ಎಡವಟ್ಟನ್ನು ಮಾಡಿದರು. ಯಾವಾಗ ಅಭಿಷೇಕ್ ಬ್ಯಾನರ್ಜಿ 4ನೇ ತಾರೀಕು ಫಲಿತಾಂಶ ಹೊರಗಡೆ ಬಂದಾದಮೇಲೆ ಡೆಲ್ಲಿಯಿಂದ ಯಾವಪ್ಪ ಬಂದು ನಿಮ್ಮನ್ನೆಲ್ಲ ಕಾಪಾಡ್ತಾನೆ ನಾನು ನೋಡ್ತೀನಿ ಅಂದಿದ್ನಲ್ಲ, ಅದಕ್ಕೆ ಈತ ಧ್ವನಿಗೂಡಿಸಿದ. ಆದರೆ ಇವತ್ತು ಬದಲಾದ ಸನ್ನಿವೇಶಗಳಲ್ಲಿ ರೀಜು ದತ್ತ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ 2/3 ಮೆಜಾರಿಟಿ ಅಂದರೆ 60 ಹತ್ರ ಅಂದರೆ 52 ಜನ ಶಾಸಕರು ಬಂದ್ಬಿಟ್ರೆ ಆಗೋಯ್ತು, ಪಕ್ಷದ ಚಿಹ್ನೆನೂ ಇವರೇ ತಗೊಬೋದು, TMC ಪಕ್ಷದಿಂದ ಇವ್ರನ್ನ ಉಚ್ಚಾಟನೆ ಮಾಡ್ದೇ ಇವರು ಒಂದು ಭಾಗವಾಗಿ ಉಳಿಬೋದು. ಅಂದರೆ ಏಕನಾಥ್ ಶಿಂದೆ ಅವ್ರು ಮಾಡ್ರಲ್ಲ ಆ ರೀತಿಯಾಗಿ.
ಹಂಗಾಗಿ ಇವಾಗ ಇಬ್ಬರು ಬಂದಾದ ಮೇಲೂ ಕೂಡ ಇನ್ನೂ 50 ಜನ ಬರಲಿಕ್ಕೆ ತಯಾರಿದ್ದಾರೆ. ಹಂಗಾಗಿ ಏನಾಗುತ್ತೆ ಅಂದರೆ ಮಮತಾ ದೀದಿಯಿಂದ ಪಕ್ಷದ ಚಿಹ್ನೆ ಮತ್ತು ಅಧಿಕಾರವನ್ನೇ ಕಸಿದುಕೊಂಡು ಮಮತಾ ದೀದಿಯನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ರೋಚಕ ಬೆಳವಣಿಗೆಯಾಗಿ ನಡೀತಾ ಇರ್ತಕ್ಕಂಥದ್ದು. ಆದರೆ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲನ್ನು ಹುಡುಕ್ದ ಅನ್ನೋ ರೀತಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಇರ್ಬೋದು, ಮಮತಾ ದೀದಿ ಅವ್ರು ಇರ್ಬೋದು, ಇವರೇನು ಹೇಳ್ತಿದ್ದಾರೆ, ಇದರಿಂದ BJPಯ ಕೈವಾಡ ಇದೆ ಅಂತ. ಅಲ್ಲ ರೀ, 15 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂಥ TMC ಪಕ್ಷ ತನ್ನ ಶಾಸಕರನ್ನು ಕೈಯಲ್ಲಿ ಹಿಡ್ಕೊಳಕ್ಕಾಗಿಲ್ಲ ಅಂದರೆ ಅದಕ್ಕೆ BJP ಏನು ಮಾಡುತ್ತೆ? BJP ನಿಮ್ಮ ಪಕ್ಷನ ಹೊಡೆದಾಕೊಂಡು ಕೂತ್ಕೊಳೋದಕ್ಕೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಯಾಕೆಂದರೆ ಅವ್ರ ಹತ್ರ ಆಲ್ರೆಡಿ 2/3 ಮೆಜಾರಿಟಿಗಿನ್ನ ಹೆಚ್ಚಿನ ಸಂಖ್ಯಾಬಲ ಇದೆ. ನಿಮ್ಮನ್ನು ಕರ್ಕೊಂಡೋಗಿ ಗುಡ್ಡೆ ಹಾಕ್ಕೊಂಡು ಏನು ಮಾಡ್ತಾರೆ? ಇಲ್ಲಿ ವಿಷಯ ಇರತಕ್ಕಂಥದ್ದೇನು ಅಂತ ಹೇಳಿದ್ರೆ, ಅಭಿಷೇಕ್ ಬ್ಯಾನರ್ಜಿಗೆ CIDಯ ಒಂದು ದೂರು ಹೋಗಿದೆ. ನಾನು ಇವಾಗ ಹೇಳದ್ನಲ್ಲ, ಇಬ್ಬರು ಶಾಸಕರನ್ನ ಅಮಾನತ್ತು ಮಾಡಿದರು ಅಂತ. ಸಂದೀಪನ್ ಮತ್ತು ಅವರ ರಿತು ಬಾತ್ರಾ ಅವರನ್ನು ಏನು ಅಮಾನತ್ತು ಮಾಡಿದರು, ಯಾಕೆ ಮಾಡಿದರು ಅನ್ನೋ ವಿಷಯ ಸೂಕ್ಷ್ಮ ಸಂಗತಿ. ಇದನ್ನೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವಂಥ ಹಕ್ಕು ಮಂಡನೆ ಮಾಡಬೇಕಲ್ಲ, ಅದಕ್ಕೆ ಯಾರೋ ಚಟ್ಟೋಪಾಧ್ಯಾಯ ಅನ್ನೋರನ್ನು TMC ಕೂರಿಸ್ಬೇಕು ಅಂತ. ಯಾಕೆಂದರೆ ಮಮತಾ ದೀದಿ ಹೋಗ್ತಿದ್ರು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ, ಆದರೆ ಅವರು ಸ್ವತಃ ಸೋತಿರೋದ್ರಿಂದ ಅವರು ಈಗ ವಿಧಾನಸಭೆಯನ್ನು ಪ್ರವೇಶ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಹಾಗಾಗಿ ಚಟ್ಟೋಪಾಧ್ಯಾಯನನ್ನು ಅಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಬೇಕು ಅಂತ. ಆದರೆ ಈ ಅಭಿಷೇಕ್ ಬ್ಯಾನರ್ಜಿ ಇದ್ದಾರಲ್ಲ, ಇವ್ರಿಗೆ ಚಿನ್ನದ ತಟ್ಟೆಯಲ್ಲಿ ಅಧಿಕಾರವನ್ನು ಇಟ್ಬಿಟ್ಟು ಕೊಟ್ಟಿರೋದು ಮಮತಾ ದೀದಿ. ಈತ ಏನು ಮೂಲದಿಂದ ರಾಜಕೀಯದಲ್ಲಿ ಕಷ್ಟಪಟ್ಟು ಜನಗಳ ಸೇವೆ ಮಾಡಿ ಬೆಳೆದು ಬಂದಿರೋ ಅಂಥ ನಾಯಕ ಅಲ್ಲ. ರಾಹುಲ್ ಗಾಂಧಿಗೆ ಹೆಂಗೆ ಚಿನ್ನದ ತಟ್ಟೆಯಲ್ಲಿಟ್ಟು ಕಾಂಗ್ರೆಸ್ನ ಸಮಸ್ತ ಅಧಿಕಾರವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಈತನಿಗೂ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈತನಿಗೆ ಜನರ ಕಷ್ಟ ಸುಖ ಗೋಳಾಟ ಯಾವುದು ಗೊತ್ತಾಗಲ್ಲ. ಹಾಗಾಗಿ ಈತ ಏನು ಮಾಡ್ದ ಅಂದರೆ, ಈ TMCಯ ಶಾಸಕರು ಎಲ್ಲಿ ನಮ್ಮನ್ನು ಬಿಟ್ಟೋಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಬೋಗಸ್ ಸಿಗ್ನೇಚರ್ಗಳನ್ನ, ನಕಲಿ ಸಹಿಗಳನ್ನು ಮಾಡಿ ಇವಾಗ ವಿರೋಧ ಪಕ್ಷದ ನಾಯಕರಿಗೆ ಚಟ್ಟೋಪಾಧ್ಯಾಯರನ್ನು ತಂದು ಕೂರಿಸ್ಬೇಕು ಅನ್ನೋ ಹಕ್ಕು ಮಂಡನೆ ಮಾಡಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ ಇವರಿಬ್ಬರು. ಯಾರು? ಸಂದೀಪನ್ ಸಾಹು ಮತ್ತು ರಿತು ಬಾತ್ರಾ ಅವರು. ಅಂದರೆ ನಮ್ಮ ನಕಲಿ ಸಹಿಗಳನ್ನು ಮಾಡಿದ್ದಾರೆ ಅಂತ. ಅದರಲ್ಲೇ ಒಂದು ಶಾಸಕಿ ಈ ಲವ್ಲಿ ಮೊಯ್ತ್ರಾ ಅನ್ನೋರು. ಅವರ ಕ್ಷೇತ್ರದಲ್ಲಿ ಹೋದಾಗೇ TMCಯ ಮಾಜಿ ಕಾರ್ಯಕರ್ತರೇ ಇವ್ರನ್ನ ಹೊಡೆದಿರ್ತಕ್ಕಂಥದ್ದು ಅಂತ ಆಪಾದನೆ. ರಾಹುಲ್ ಗಾಂಧಿಯವರು ಈತನನ್ನು ಏನಕ್ಕೆ ಹೈದರಾಬಾದಕ್ಕೆ ಕರ್ಕೊಂಬರ್ತಿದ್ದೀರಿ ಅಂತ ಹೇಳಿದ್ರೆ, ಇಂಡಿ ಮೈತ್ರಿಕೂಟನ ಗಟ್ಟಿಯಾಗಿ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಅಭಿಷೇಕ್ ಬ್ಯಾನರ್ಜಿನ ತಗೊಂಬಂದು ತೆಲಂಗಾಣದಲ್ಲಿ ಇಟ್ಕೊಂಡ್ರೆ ನಾನು ಹೊರಗಡೆ ಇದ್ದೀನಿ, ನಾನು ತನಿಖೆಗೆ ಬರೋಕ್ಕಾಗಲ್ಲ, CID ತನಿಖೆಗೆ ಅಂತ ಹೇಳುವಂಥ ವಿಷಯ. ಹಂಗಾಗಿ ಇದು ಇವಾಗ ಕೇಸ್ ಆಗಿದೆ. ಯಾವುದು? ನಕಲಿ ಸಹಿಗಳು ಮಾಡಿರೋದು. ಶಾಸಕರ ಸಹಿಗಳನ್ನೇ ನಕಲಿ ಮಾಡುತ್ತೆ ಅನ್ನೋದಾದರೆ TMC ಪಕ್ಷ ಜನಗಳಿಗೆ ಯಾವ ರೀತಿಯಾದ ನ್ಯಾಯವನ್ನು ಕೊಟ್ಟಿತ್ತು ಅನ್ನೋಂಥ ಪ್ರಶ್ನೆ ಇಲ್ಲಿ ಗಂಭೀರವಾಗಿರ್ತಕ್ಕಂಥದ್ದು. ಹಾಗಾಗಿ ಈ TMCಯ ಸಿಂಡಿಕೇಟ್ ಗೂಂಡಾಗಳು ಇವತ್ತೇನಿದ್ದಾರೆ, ಎಲ್ಲರೂ ನಾನು TMC ಅವನಲ್ಲ ಅಂತ ಹೇಳ್ಕೊತಿದ್ದಾರೆ. ಪರಸ್ಪರ ಹೊಡೆದಾಟ ಬಡಿದಾಟಗಳನ್ನು ಮಾಡ್ಕೊತಿದ್ದಾರೆ. ಆದರೆ ಇಲ್ಲೊಂದು ಮಹತ್ತರವಾದ ಬೆಳವಣಿಗೆ ನಡೀತಿರೋದೇನು ಅಂತ ಹೇಳಿದ್ರೆ, 2/3 ಅಂದರೆ 80 ಜನ ಶಾಸಕರನ್ನ 3 ಭಾಗ ಮಾಡ್ರೆ ಅದರಲ್ಲಿ 2ರಷ್ಟು ಶಾಸಕರು ಒಂದು ಸೈಡ್ ಬಂದುಬಿಟ್ರೆ ಮಮತಾ ದೀದಿಗೆ TMCಯಲ್ಲಿ ಯಾವುದೇ ಅಸ್ತಿತ್ವನೇ ಉಳಿಯಲ್ಲ, ಮೂಲೆ ಗುಂಪಾಗ್ಬಿಡ್ತಾರೆ ಅವರು. ಇವಾಗ ಉದ್ಧವ್ ಠಾಕ್ರೆ ಅವರಾಗಿದ್ದಾರಲ್ಲ, ಆ ರೀತಿಯಾಗಿ ಅಂಥ ರೋಚಕವಾದ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಿ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಈಗ ಕಿರಾತಕರು ಕಟ್ಮನಿ ತಿಂದು ತೇಗಿದ್ರಲ್ಲ, ಈ ಕಿರಾತಕರು ಇವ್ರು ಹೊಟ್ಟೆ ಒಡೆದೋಗಂಗಾಗಿದೆಯಲ್ಲ ಈಗ, ಅದಕ್ಕೆ ಜನ ಎಲ್ಲಿ ನಮ್ಮ ಮೇಲೆ ಮುಗಿ ಬೀಳ್ಬಿಡ್ತಾರೋ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಯಾರ್ಯಾರ ಹತ್ರ ತಿಂದು ತೇಗಿದ್ರೋ ಅವ್ರನ್ನೆಲ್ಲ ಅಮ್ಮ ಬನ್ನಿ, ಅಣ್ಣ ಬನ್ನಿ ಅಂತ ಕರೆದುಬಿಟ್ಟು ಆ ದುಡ್ಡುಗಳನ್ನ ಕಂತೆ ರಸ್ತೆಯಲ್ಲಿ ಇಟ್ಕೊಂಡು ವಿಡಿಯೋ ಬೇರೆ ಮಾಡಿಕೊಂಡು ಅವ್ರ ಹತ್ರ ವಾಪಸ್ ಕೊಟ್ಬಿಟ್ಟು ಅವ್ರುಗಳಿಗೆ ಸಹಿಯನ್ನು ಮಾಡಿಕೊಡ್ತಿದ್ದಾರೆ. ಅಂದರೆ ಇಂಥ ಕಿರಾತಕರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇನ್ನೂ ಉಳಿದಿದ್ದಾರೋ ಅನ್ನೋವಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಏನಾಗ್ತಾನೋ, TMCಯ ಅಸ್ತಿತ್ವ ಏನಾಗುತ್ತೋ ಅದು ನನಗೆ ಭಾಳ ಮುಖ್ಯವಾದ ವಿಷಯ ಅಲ್ಲ. ಆದರೆ ಯಾರ್ಯಾರು ಜನರನ್ನು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ, ನಿಮಗೆ ಬೇಕಾದಂಥ ಸವಲತ್ತುಗಳು ಮಾಡ್ತೀವಿ, ಉತ್ತಮವಾದ ಆಡಳಿತ ನಡೆಸ್ತೀವಿ ಅಂತ ಹೇಳಿ ಜನಗಳ ಪಾದಕ್ಕೆ ಎರಗಿ ಮತಗಳನ್ನು ಪಡ್ಕೊಂಡು ಶಾಸಕತ್ವ ಮಂತ್ರಿ ಎಲ್ಲ ಆಗಿ ಬಂದು ಜನಗಳನ್ನ ಈ ಪರಿಯಾಗಿ ಕಿತ್ತು ತಿಂತಾರಲ್ಲ, ಇವ್ರನ್ನ ಕಿರಾತಕರು ಅಂತಲೇ ಹೇಳಬೇಕು. ಕಟ್ಟು ಮನಿ ತಿಂದಿರೋ ಕಿರಾತಕರು ಇವತ್ತು ಕಟ್ಟು ಮನಿಯನ್ನು ಕಕ್ಕುವಂಥ ಸ್ಥಿತಿಗೆ ಬಂದಿದ್ದಾರೆ. ಇದು ಪ್ರಜಾತಂತ್ರ ವ್ಯವಸ್ಥೆ ಬಲಾಢ್ಯವಾಗಿದೆ ಅಂತ ಹೇಳುವಂತಹ ವಿಷಯ ನನಗಿವತ್ತು ಸಂತಸವನ್ನು ತಂದಿರತಕ್ಕಂಥದ್ದು. ಇದೇ ಬೆಳವಣಿಗೆ ದೇಶದ ಎಲ್ಲ ಕಡೆಗೂ ಮುಂದೆ ಬಂದರೆ ಈ ರಾಜಕೀಯಕ್ಕೆ ಯಾರು ಬರಲ್ಲ. ಇವರೆಲ್ಲ
ಯಾರು ಭ್ರಷ್ಟಾಚಾರದ ಮುಖಾಂತರನೇ ಅಧಿಕಾರ ನಡೆಸಬೇಕು, ಆಡಳಿತ ನಡೆಸಬೇಕು ಅನ್ನೋ ಮನಸ್ಥಿತಿ ಹೊಂದಿರೋ ನಾಯಕರು ಯಾರು ರಾಜಕೀಯಕ್ಕೆ ಬರಲ್ಲ. ಆವಾಗ ಉನ್ನತವಾದ ವ್ಯಕ್ತಿಗಳು, ಒಳ್ಳೆ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು, ಜನಾನುರಾಗಿ ನಾಯಕರು ಬಂದು ಆಡಳಿತವನ್ನು ನಡೆಸುವಂಥ ಒಂದು ವ್ಯವಸ್ಥೆಗೆ ಬರಬೇಕು. ಒಂದು ಮನ್ವಂತರ ಆಗಬೇಕು ರಾಜಕೀಯದಲ್ಲಿ. ಯಾರಿಗೆ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಹಿತಾಸಕ್ತಿ ಇರೋರು ಮಾತ್ರ ಬರಬೇಕು, ದುಡ್ಡು ಮಾಡಬೇಕನ್ನೋರು ರಾಜಕೀಯಕ್ಕೆ ಬರಬಾರ್ದು ಅನ್ನುವಂಥ ಸಂದೇಶವನ್ನು ಪಶ್ಚಿಮ ಬಂಗಾಳ ರವಾನೆ ಮಾಡ್ತಿದೆ. ಹಾಗಾಗಿ ಈಗ ಕುಟ್ಟು ಮನಿಯನ್ನು ಕುಗ್ತಿದ್ದಾರೆ ಈ ಕಿರಾತಕರು ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.